ಹಾಯ್ ಹಲೋ ನಮಸ್ತೆ. ನಾನಿವತ್ತು ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಟೀಚರ್ಸ್ ಡೇ ಹತ್ರ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನಿನ್ನು ಮಾಡ್ತಾ ಇರೋದು ಯಾವ ವೈರಲ್ಗೋಸ್ಕರ, ಯಾವ ಲೈಕು ಕಾಮೆಂಟ್ಗೋಸ್ಕರ ಅಲ್ಲ. ಟೀಚರ್ಸ್ನ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡು ಮಕ್ಕಳಿಗೆ ಟೀಚರ್ಸ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು, ಟೀಚರ್ಸ್ ಡೇ ಅನ್ನೋದು ಏನು ಅಂತ ತಿಳ್ಸೋಕ್ಕೋಸ್ಕರ ಈ ಥರ ಚಿಕ್ಕದಾಗಿ ಸ್ಮಾಲಾಗಿ ಒಂದು ಕಾನ್ಸೆಪ್ಟ್ ಥರ ಮಾಡಿಬಿಟ್ಟು ಟೀಚರ್ಸ್ಗೆ ಸರ್ಪ್ರೈಸ್ ಕೊಟ್ಟು ವಿಶ್ ಮಾಡೋಣ ಅಂತ ನಾನು ಹಾದ್ವಿಕ್ರಾಮ್ ಕೈಲಿ ವಿಶ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಐಟಮ್ಸಲ್ಲಿ ಬಳಸ್ಕೊಂಡು ಕ್ರಾಫ್ಟ್ ಟೈಪ್ ಮಾಡಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಯಾಕಂದರೆ ಟೀಚರ್ಸ್ ಅಂದರೆ ಏನು, ಟೀಚರ್ಸ್ ಬೆಲೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಮತ್ತು ರೆಸ್ಪೆಕ್ಟ್ ಕೊಡಬೇಕು. ಯಾವ ಥರ ನಾವು ಟೀಚರ್ಸ್ನ ನಾವು ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ತಿಳ್ಕೊಬೇಕು. ಯಾಕಂದರೆ ನಾವು ಸ್ಕೂಲಲ್ಲಿದ್ದಾಗ ನಮ್ಮ ಟೀಚರ್ಸ್ ವ್ಯಾಲ್ಯೂನು ಅಂತ ನಮಗೆ ಗೊತ್ತಿರುತ್ತಲ್ವ. ಸೊ ಟೀಚರ್ಸ್ ಡೇ ಅನ್ನೋದು ಏನು ಅನ್ನೋದು ಸ್ಪೆಷಲ್ಗೋಸ್ಕರ ನಾನು ಹಾದ್ವಿಕ್ರಾಮ್ ಕೈಲಿ ಟೀಚರ್ಸ್ ದಿವಸ ಟೀಚರ್ಸ್ಗೆಲ್ಲರಿಗೂ ಕೊಟ್ಟು ವಿಶ್ ಮಾಡಿಸಿ ಮಾಡೋಣ ಅಂತ ಮಾಡಿದೆ. ನಿಮ್ಗೆ ಏನನ್ಸುತ್ತೆ ನಾನು ಈ ಥರ ಕ್ರಾಫ್ಟ್ ಮಾಡ್ತಿರೋ ನೋಡಿ, ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಹೇಳಿ, ಪರವಾಗಿಲ್ಲ. ಬಟ್ ನಾನು ಯಾವುದೇ ಕಾರಣಕ್ಕೂ ಇದು ಲೈಕ್ಗೋಸ್ಕರ ವಿಡಿಯೋಗೋಸ್ಕರ ಅಂತ ಮಾಡಿಲ್ಲ. ಟೀಚರ್ಸ್ನ ರೆಸ್ಪೆಕ್ಟ್ ಕೊಟ್ಟು ಒಂದು ವಿಶ್ ಮಾಡಿದರೆ ಟೀಚರ್ಸ್ಗೂ ಕೂಡ ಖುಷಿಯಾಗುತ್ತೆ, ಮಕ್ಕಳು ಕೂಡ ಖುಷಿಯಾಗುತ್ತೆ ಅಂತ. ಪ್ರತಿಯೊಂದರಲ್ಲೂ ಕಲಿಯೋದಿರುತ್ತೆ, ಕಲಿತು ಬಿಡಬೇಕು ಅಂತಾರೆ. ಬಟ್ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡ ವಯಸ್ಸು ತನಕನೂ ಎಲ್ಲರಿಂದನೂ ಎಲ್ಲ ಥರನೂ ಕಲಿಯುವಂಥ ಗುರುಗಳಿರ್ತಾರೆ, ಕಲಿಸುವಂಥ ಗುರುಗಳು ಕೂಡ ಇರ್ತಾರೆ. ಪ್ರತಿಯೊಂದರಲ್ಲೂ ಒಂದೊಂದನ್ನು ತಿಳ್ಕೊಬೇಕು ಅಂತ ನನ್ನ ಸ್ಕೂಲ್ ಲೈಫಲ್ಲಿ ನನಗೆ ಟೀಚರ್ಸ್ ಎಲ್ಲ ಯಾರಿದ್ರು ಅವ್ರಿಗೆಲ್ಲ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ತಾ, ಹಾಗೆ ಅವ್ರು ಹೇಳ್ಕೊಟ್ಟಿರೋಂತಹ ಪಾಠ, ಅವ್ರು ಹೇಳ್ಕೊಟ್ಟಿರೋಂತಹ ಡಿಸಿಪ್ಲಿನ್ನು ನಾವು ಇವಾಗ ಕೂಡ ಮರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ. ಮತ್ತೊಂದು ಸಲ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.